ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ರಾಜೇಶ 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 ಅಯ್ಯೋ ಡಾಕ್ಟ್ರೆ ನನ್ನ ತಮ್ಮನ ಉಳಿಸ್ಕೊಡಿ ಡಾಕ್ಟ್ರೆ ನನ್ನ ತಮ್ಮನ ಕಾಪಾಡಿ ನೋಡಿ ಇವ್ರನ್ನ ಕರ್ಕೊಂಡೋಗಿ ನರ್ಸ್ ಆಕ್ಸಿಜನ್ ರೆಡಿ ಮಾಡಿ ಕ್ವಿಕ್ ಡಾಕ್ಟ್ರೆ ನೀವು ಇಲ್ಲೇ ಇರಿ ರಾಜೇಶ ರಾಜೇಶ ಅಕ್ಕ ಸಮಾಧಾನ ಮಾಡ್ಬೇಕು ಸುಮನ್ ಅವರೇ ಧೈರ್ಯವಾಗಿರಿ ನಮ್ ರಾಜೇಶಂಗೆ ಏನೂ ಆಗಲ್ಲ ಇಲ್ಲ ಸರ್ ನನಗೆ ನನ್ನ ತಮ್ಮ ಬೇಕು ನನ್ನ ರಾಜೇಶ ನನಗ್ ಬೇಕು ರಾಜೇಶ ರಾಜೇಶ ಏನ್ ಕೌನ್ಸಿಲ್ ಸಾಹೇಬ್ರೆ ನನ್ನ ಮಗ ಸಾಹೇಬ್ರು ನಂಗೆ ದೊಡ್ಡ ಕೆಲಸ ಕೊಡಿಸ್ತಾವ್ರೆ ಅಂತಿದ್ದ ಇದೇನಾ ದೊಡ್ಡ ಕೆಲಸ ಅಪಾರ ನೀವು ತಪ್ಪು ತಿಳ್ಕೊಂಡಿರಿ ನಮ್ ಸಾಹೇಬ್ರು ರಾಜೇಶನ ಸ್ವಂತ ತಮ್ಮನ್ ತರ ನೋಡ್ಕೊಂಡಾರ ಅವ್ರು ಹಿಂಗ್ ಹೇಳ್ತಾರ ಅಲ್ಲಪ್ಪ ನನ್ ಮಗ ದೊಡ್ಡ ಕಾರಲ್ಲಿ ಹೋದಾಗ ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಹೋಯ್ತವ್ರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಲ್ಲಪ್ಪ ಅಪರ ಇದು ಅಕಸ್ಮಾತ್ ಆಗಿ ಆಗಿರೋದ್ರಿ ಅವತ್ ನೀವು ಗುಂಡಿ ಕ್ಲೀನ್ ಮಾಡಕ್ ಹೋದಾಗ ವಿಷದ ಗಾಳಿ ಕುಡಿದ್ರಲ್ಲ ಬೇಕಂತ ಕುಡಿದ್ರೇನ ಅದ್ ಹೆಂಗ ಅಚಾನಕ್ ಆಗಾತೋ ಇದು ಹಂಗಾರಿ ಆಗಿತ್ತು ಡಾಕ್ಟರ್ ನಮ್ ರಾಜೇಶನ್ ಕಂಡೀಷನ್ ಹೇಗಿದೆ ಡಾಕ್ಟ್ರೆ ನನ್ನ ತಮ್ಮನ್ ನೋಡ್ಬೋದಾ ನನ್ನ ತಮ್ಮನ್ ಮಾತಾಡ್ಬೋದಾ ಡಾಕ್ಟ್ರೆ ಅವನ್ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ ನನ್ಗಿರೋದು ಒಬ್ನೇ ತಮ್ಮ ಡಾಕ್ಟ್ರೆ ಸಮಾಧಾನ ಮಾಡ್ಕೊಳ್ಳಿ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಈಗಲೇ ನಾವು ಏನು ಹೇಳಕ್ಕಾಗಲ್ಲ ರಾಜೇಶ ದಯವಿಟ್ಟು ರಾಜೇಶ ನೋಡ್ಬೇಕು ನನ್ನ ತಮ್ಮನ್ ನೋಡ್ಬೇಕು ಡಾಕ್ಟ್ರೆ ಒಂದೇ ಒಂದ್ಸತಿ ನೋಡ್ತೀನಿ ಡಾಕ್ಟರ್ ದಯವಿಟ್ಟು ಹಾಗೆ ಹೇಳ್ಬಿಡಿ ನಮಗ್ ನಮ್ ರಾಜೇಶ ಬೇಕು ಅವ್ನ್ ಹೇಗಾದ್ರೂ ಉಳಿಸ್ಕೊಡಿ ಡಾಕ್ಟರ್ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಿಮ್ಗೇನ್ ಫೆಸಿಲಿಟೀಸ್ ಬೇಕು ಹೇಳಿ ನಾನ್ ಕೊಡಿಸ್ತೀನಿ ದಯವಿಟ್ಟು ಅವ್ನು ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್ ಕಾಮ್ ಡೌನ್ ಮಿಸ್ಟರ್ ಪ್ರಸಾದ್ ಅವರೇ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಕಂಡೀಷನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ಹೇಳಕ್ಕೆ ನಮ್ಗಿನ್ನ ಸ್ವಲ್ಪ ಟೈಮ್ ಬೇಕು ನೋಡಿ ನಿಮ್ಮ ಹಣೆಯಲ್ಲಿ ರಕ್ತ ಸೋರ್ತಾ ಇದೆ ಮೊದಲು ಹೋಗಿ ಡ್ರೆಸ್ಸಿಂಗ್ ಮಾಡಿಸಿ ರಾಜೇಶ ಬಿಡು ರಾಜೇ ಸಾಹೇಬ್ರೆ ಒಂದೇ ಒಂದ್ಸಲ ನನ್ನ ತಮ್ಮ ನೋಡ್ತೀನಿ ಬಿಡೋದಕ್ಕೆ ಹೇಳಿ ಸಾಹೇಬ್ರೆ ಅಯ್ಯೋ ನನ್ನ ಮಾತು ಕೇಳ್ರಿ ಸುಡುಕ್ಬೇಡ್ರಿ ಸಾಹೇಬ್ರ ನನ್ನ ಮಾತು ಕೇಳ್ರಿ ಹೇಗ್ಲೋ ಆಯ್ತಿತ್ತಲ್ಲ ರಾಜೇಶಂಗೆ ಏನು ಆಗ್ಬಾರ್ದು ಅಂತ ಹೇಳಿದೆ ತಾನೆ ಯಾಕ್ರೋ ಹೀಗಾಗದಕ್ ಬಿಟ್ರಿ ತೀರ್ಥ ನಿನ್ ಲಿಮಿಟ್ ನಲ್ಲಿ ನೀನ್ ಇರ್ಬೇಕು ನಮ್ ಹುಡುಗರ ಮೇಲೆ ಏನಾದ್ರು ಕೈ ಮಾಡಿದ್ರ ಅಷ್ಟೇ ಸುಟ್ಕೊಂಡು ಸಾಯ ಸ್ಥಿತಿಲಿರೋದು ನಮ್ ಹುಡುಗ ಅವನ್ಗೇನಾದ್ರೂ ಆಯ್ತು ಅಂದ್ರೆ ಸರ್ ನಾವೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ವಿ ಸರ್ ಕ್ಯಾನ್ ಹೆಂಗ್ ಚೇಂಜ್ ಆಯ್ತು ಅಂತಾನೆ ಗೊತ್ತಿಲ್ಲ ಹೇಗ್ಲೋ ಗೊತ್ತಾಗ್ಲಿಲ್ಲ ಅದ್ ಹೇಗ್ ಗೊತ್ತಾಗ್ಲಿಲ್ಲ ನೀವು ಮಾಡಿರೋ ತಪ್ಪಿಂದ ಅಲ್ಲಿದ್ದೋ ಜೀವ ಕೇಳ್ಕೊತಿದ್ದಾನೆ ತೀರ್ಥ ಸಮಾಧಾನ ಮಾಡ್ಕೊ ಬಾ ನನ್ ಜೊತೆ ಬಾ ಸಕ್ಸಸ್ ಕಣೋ ತೀರ್ಥ ಸಕ್ಸಸ್ ಎಂಥ ಒಳ್ಳೆ ಐಡಿಯಾ ಕೊಟ್ಟೆ ನೀನು ಶಬಾಷ್ ಶಬಾಷ್ ಹಾ ಅದರಲ್ಲೂ ಈ ಬೆಂಕಿ ಹಚ್ಕೊಳ್ಳೋ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ರಾಜೇಶ ಸುಟ್ಕೊಂಡಿರೋದು ಬೇರೆ ಬೇರೆ ಕ್ಷೇತ್ರದ ಕಾರ್ಯಕರ್ತರನ್ನ ರೊಚ್ಚಿಗಪ್ಸಿದೆ ಪ್ರತಿಯೊಬ್ರು ನಮ್ಮ ಒಳಗೊಬ್ಬ ರಾಜೇಶ ಇದ್ದಾನೆ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ತೀರ್ಥ ತೀರ್ಥ ನಿನ್ನ ಈ ಒಂದು ಕೆಲಸದಿಂದ CM ಸಾಹೇಬರು ಬಹಳ ಖುಷಿಯಾಗಿದ್ದಾರೆ ಮೋಸ್ಟ್ಲಿ ಈ ಸರಿ ಎಲೆಕ್ಷನ್ ಅಲ್ಲಿ ನಿನ್ನ ಕ್ಷೇತ್ರಕ್ಕೆ MLA ಟಿಕೆಟ್ ನಿನಗೆ ಕನ್ಫರ್ಮ್ ಆಗ್ಬಹುದು ಸಾಹೇಬ್ರೆ ಏನ್ ಮಾತಾಡ್ತಾ ಇದ್ದೀರಾ ಎಲೆಕ್ಷನ್ ರಾಜಕೀಯದಲ್ಲಿ ಅನುಭವ ಒಂದೇ ಸಾಲಲ್ಲ ಹೊಸ ಹೊಸ ಆಲೋಚನೆಗಳು ಕೆಲಸಕ್ಕೆ ಬರ್ತವೆ ರಾಜೇಶನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ
ಅವನ ಜೀವಕ್ಕೆ. ತೀರ್ಥ, ನೀನೇನು ಚಿಂತೆ ಮಾಡಬೇಡ, ಅವನನ್ನ ನಾವು ಉಳಿಸ್ಕೋತೀವಿ. ಅಂತ ಹುಡುಗರು ನಮಗೆ ಬೇಕು. ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಹತ್ರ ನಾನು ಮಾತಾಡ್ತೀನಿ. ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಈಗ ನಡಿ ನನ್ನ ಜೊತೆ. ನಡಿಯಪ್ಪ. ನನ್ನನ್ನು ಮುಟ್ಟಿದ್ರೆ ಸುಟ್ಟು ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ. ಭಸ್ಮಾಸುರ ಕಣ, ಭಸ್ಮಾಸುರ ನಾನು. ಏನ್ಲ ಕಾಶಿ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಆರೋಗೋ ದೀಪ ಜೋರಾಗಿ ಉರಿತದೆ, ಉರಿಲಿ ಅಂತ ಹೇಳಿಲ್ವೇನಮ್ಮ? ತಗ 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 ಅಂತ ಉರಿತಾ ಇದ್ದಿದ್ ಬೆಂಕಿನ ನಾನಿವತ್ತು ಪುಸ್ ಅಂತ ಹಾರಿಸ್ಬಿಟ್ಟೆ. ಅಂದ್ರೆ ಏನ್ಲ ಹೇಳ್ತಿದ್ಯಾ ಮಗ? ನೀನ್ ಅವನು ಸಾಯಿಸ್ಬಿಟ್ಯಾ? ಹಾಗಾದ್ರೆ ನೀನು ನ್ಯೂಸ್ ನೋಡಿಲ್ವಾ? ಮೊದಲು ನ್ಯೂಸ್ ನೋಡವ. ಪ್ರತಿಭಟನೆಯಲ್ಲಿ ನಿರತನಾಗಿದ್ದ ಕಾರ್ಯಕರ್ತನೊಬ್ಬ ತನ್ನ ಮೈಗೆ ಬೆಂಕಿ ಹಚ್ಚಿಕೊಂಡಿದ್ದಾನೆ. ಸ್ಥಳದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಆತನಿಗೆ ಹೊತ್ತಿದ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟರು. ಜ್ವಾಲೆ ತೀವ್ರವಾಗಿದ್ದರಿಂದ ಕಾರ್ಯಕರ್ತ ರಾಜೇಶನಿಗೆ ವಿಪರೀತ ಸುಟ್ಟ ಗಾಯಗಳಾಗಿವೆ. ಆತನ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡ್ಯಾ? ಅವನೇ ಬೆಂಕಿ ಹಚ್ಕೊಂಡ ಅಂತ ಸುದ್ದಿ ಬಂದಿದೆ. ಇನ್ನೇನ್ ಬದ್ನೆಕಾಯಿ ನಾನ್ ಸಿಕ್ಕಾಕೊಳ್ಳೋದು? ನನ್ನ ಸುಮ್ಮಿ ಮಧ್ಯ ಗೋಡೆ ಆಗಿ ನಿಂತಿದ್ದ, ಇವತ್ತು ಆ ಗೋಡೆನೆ ಒಡೆದಾಕ್ಬಿಟ್ಟೆ. ಇನ್ನ ನನ್ನಿಂದ ಆ ಸುಮ್ಮಿನ ಯಾರು ಕಾಪಾಡಕ್ಕಾಗಲ್ಲ, ಯಾರು ಕಾಪಾಡಕ್ಕಾಗಲ್ಲ. ಇದೇ ಖುಷಿಗೆ ಪಾಯಸ ಕುಡಿಬೇಕು ಅಂತ ಅನಿಸ್ತಾ ಇದೆ. ಹೋಗಮ್ಮ, ಪಾಯಸ ಮಾಡ್ಕೊಂಬಾ, ಹೊಟ್ಟೆ ತುಂಬಾ ಕುಡಿತೀನಿ. ಸುಮ್ಮನೆ ನನ್ನ ಪಾಪಿ ಕಣವ. ನಾವು ಆಟೋದಲ್ಲಿ ಬರುವಾಗ ರಾಜೇಶ ಇಲ್ಲೇ ಎಲ್ಲೋ ಇದನ್ನ ನೋಡಪ್ಪ ನೋಡಪ್ಪ ಅಂತ ಹೇಳಿದೆ. ನಾನು ಸರಿಯಾಗಿ ಹುಡುಕಿದ್ರೆ ನನ್ನ ಮಗ ಸಿಕ್ಕಿರ್ತಿದ್ದ, ಈ ಅನಾಹುತ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಕಣವ, ನಾನೇ ಕಾರಣ. ರಾಜೇಶನ್ ಏನು ಆಗಿಲ್ಲಪ್ಪ, ಸ್ವಲ್ಪ ಸುಟ್ಟಿದೆ ಅಷ್ಟೇ. ಅವನ್ ಜೀವಕ್ಕೆ ಏನು ಅಪಾಯ ಇಲ್ಲ. ನೀನ್ ಎಲ್ಲದಕ್ಕೂ ಅಯ್ಯೋ ರಾಜೇಶ, ಬೆಳಗ್ಗೆಯಿಂದ ಆದ ಅಪಶಕ್ನಗಳು ನಿನ್ಗೆ ಕಂಡ್ಕತರುತ್ತೆ ಅಂತ ಗೊತ್ತಿದ್ರೆ ಹಿಂಗಾದ್ರೂ ಮಾಡಿ ನಿನ್ನ ಕೆಟ್ಟಗಳಿಗೆಯಿಂದ ಕಾಪಾಡ್ತಿದ್ನಲ್ಲೋ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ಯಾಕಪ್ಪ ಯಾಕಪ್ಪ ಮನೆಗೆ ಆಸರೆ ಆಗಿದ್ದು ಮಗನೂ ಕಿತ್ಕೊಳಕ್ ನೋಡ್ತಿದ್ದೀಯಲ್ಲ. ದೇವ್ರೆ, ಇದು ಸರಿನಾ? ಇದು ಸರಿನಾ? ನನ್ನ ಮಗನಿಗೆ ಏನು ಆಗ್ದಾಗ ನೋಡ್ಕೊಳಪ್ಪ ದೇವ್ರೆ. ನೋಡಿ, ನೀವೀಗೆಲ್ಲ ಜೋರಾಗಿ ಅಳ್ತಾ ಇದ್ರೆ ಅಕ್ಕಪಕ್ಕ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ. ನೀವೆಲ್ಲ ಆಚೆ ಇರಿ. ಅಪ್ಪ ಬಾರಪ್ಪ, ನೀನಿನ್ನೂ ಮಾತ್ರೆ ತಗೋಬೇಕು. ನೀನಾದ್ರೂ ತಿನ್ನುವಂತೆ ಬಾರಪ್ಪ. ಮಗ ಬೆಂಕಿಲ್ ಬೆಂದು ಸಾವು ಬದುಕಿ ನಡುವೆ ಹೋರಾಡುವಾಗ ನನ್ನ ಗಂಟ್ಲಲ್ಲಿ ಅನ್ನ ಹಿಡ್ದಂತ ತಾಯಿ. ಬೇಡ ಬೇಡ. ನೀನೇಗಂತೂ ಅಕ್ಕನ್ ಧೈರ್ಯನೂ ಕಡಿತೀಯ. ನೀನೇಗ ಅಳ್ತಾ ಕೂತ್ರೆ ಅಕ್ಕನ್ ಧೈರ್ಯ ತುಂಬೋರು ಯಾರು? ಅವ್ರಿಗಿನ್ನೂ ನೋವಾಗುತ್ತೆ. ಬಾರಪ್ಪ. ಬೇಡ ಬೇಡ ಗಿಡವ ಬೇಡ. ಅಪ್ಪರ ಟೈಮ್ ಆತ್, ನಡ್ರಿ ಹೊಂಡೋನು. ರಾಜೇಶ ಲಘುನ ಆರಾಮಕ್ಕನ. ಅವನ್ ಜೋಡಿ ಮಾತಾಡಕ್ ನಿಮ್ಗೆ ಶಕ್ತಿ ಬೇಕು, ಹೌದಲ್ಲ? ನಡ್ರಿ ಉಂಡು ಗುಳಿಗೆ ತಗೊಂತೆ ಬರೀ ಹೋಗೋಣ. ಬಾರಪ್ಪ. ರಾಜೇಶ, 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 ಅಕ್ಕ ಮಾತಾಡೆ. ಒಂದೇ ಒಂದ್ಸಲ ಮಾತಾಡ್ಸೆ. ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಂಗ್ ಗಡುನೇ ಬರುತ್ತೆ. ನನ್ನ ದೂರ ಮಾಡ್ಬೇಡ ಕಣೆ. ಮಾತಾಡ್ಸೆ ಮಾತಾಡ್ಸೆ ಅಂತ
ನನ್ ಹಿಂದಿಂದನೇ ಸುತ್ತುತ್ತಿದ್ದಲ್ಲ ರಾಜೇಶ. ಈಗ ನಾನ್ ನಿಮ್ಮ ಅಕ್ಕ ಸುಮ್ನೆ ಬಂದಿದ್ದೀನಿ ಕಣೋ, ಮಾತಾಡ್ಸ್ತಿದ್ದೀನಿ ರಾಜೇಶ. ನಿನಗೆ ನಾನ್ ಮಾತಾಡ್ತಿರೋದ್ ಕೇಳಿಸ್ತಿಲ್ವಾ? ಎದ್ದೇಳೋ ಎದ್ದೇಳು ರಾಜೇಶ. ನೋಡು, ಹಿಂಗೆಲ್ಲ ಸತ್ತಾಯಿಸ್ಬೇಡ. ನಿನ್ ಜೊತೆ ಮಾತ್ಬಿಟ್ಟು ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ಇನ್ಯಾವತ್ತೂ ಮಾಡಲ್ಲ. ನನ್ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೋ. ನಾನ್ ಸತ್ತೋಗ್ಬಿಡ್ತೀನಿ ರಾಜೇಶ. ನೀನ್ ಅಕ್ಕ ಬಂದಿದ್ದೀನಿ, ಮಾತಾಡು. ಕೇಳಿಸ್ತಿಲ್ವಾ ರಾಜೇಶ? ಎದ್ದೇಳು ರಾಜೇಶ. ಇಲ್ಲೋಡು, ನನ್ಗೆ ಕೋಪ ಬರ್ತಿದೆ. ನನಗ್ ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನಂತ ನಿನಗ್ ಗೊತ್ತು ತಾನೆ? ಈಗ ನೀನ್ ಮಾತಾಡಿಸ್ತೀಯೋ ಇಲ್ವೋ? ಲೋ ರಾಜೇಶ, ನಾನ್ ನಿಮ್ ಅಕ್ಕ ಬಂದಿದ್ದೀನಿ ಕಣೋ. ನಾನ್ ಮಾತಾಡ್ತಿರೋದ್ ನಿನಗ್ ಕೇಳಿಸ್ತಿಲ್ವಾ? ಮೇಡಮ್, ಹೀಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು, ಪೇಷಂಟ್ ತೊಂದ್ರೆ ಆಗುತ್ತೆ. ನೀವ್ ಸ್ವಲ್ಪ ಹೊರಗಿರಿ. ಮೇಡಮ್, ಎಬ್ಸಿ ಅವನ್ನ. ನೋಡಿ, ನಾನ್ ಇಷ್ಟ್ ಮಾತಾಡ್ತಿದ್ರು ಅವ್ನ್ ಎದ್ದೇಳ್ತಾನೆ ಇಲ್ಲ. ನನ್ ಕೂಗಾಡ್ತಿದ್ದೀನಂತ ಅವ್ನ್ಗೆ ಹೇಳಿ, ನನ್ನಿಂದ ತಪ್ಪಾಗೋಯ್ತು ಅಂತ ಅವ್ನ್ಗೆ ಹೇಳಿ. ನಾನ್ ಇನ್ಯಾವತ್ತೂ ಅವನ್ ಜೊತೆ ಮಾತ್ಬಿಡಲ್ಲ. ಹೋಗ್ಬೇಡ, ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬಂದ್ರೆ ಮಾತಾಡ್ತಾನ. ನೀ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪಯ್ಯ, ನೀನಾದ್ರೂ ಹೇಳಪ್ಪಯ್ಯ. ನಾನು ಅವನ್ ಜೊತೆ ಮಾತಾಡಿಸ್ತೇನಂತ ಹೇಳಪ್ಪಯ್ಯ. ನನ್ ಜೊತೆ ಕೋಪ ಮಾಡ್ಕೊಂಡು ಹೆಂಗ್ ಮಲ್ಗಿದ ನೋಡು. ರಾಜೇ, ನೀನಾದ್ರೂ ಹೇಳ. ನಿನ್ ಮಾತ್ ಕೇಳ್ತಾನೆ, ಹೇಳು. ಅಪ್ಪ ರಾಜೇಶ, ಯಾರಾದ್ರೂ ಹೇಳಿ ಅವನು ನೆಪ್ಸಿ ಅಪ್ಪ. ತಾನಾನಿ ತಂದಾನೋ ತಂದಾನಿ ನಾನೇನು ತಾನಾನಿ ನಾನಾ. ಯಾರಾದ್ರೂ ಅವನನ್ನ ಎದ್ಬರಕ್ ಹೇಳಿ. ರಾಜೇಶ, ಅಪ್ಪಯ್ಯ, ನೀನಾದ್ರೂ ಒಂದ್ಸಲ ಹೇಳಪ್ಪಯ್ಯ ಎದ್ಬರಕ್ಕೆ. ಚಿಕ್ಕಣ್ಣ, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನನಗ್ ಏನ್ ಮಾಡ್ಲಿ? ರಾಜೇಶ, ಎದ್ಬಾರು. ಮೊದಲು ಹೀಗೆ ಫೋಲ್ಡ್ ಮಾಡ್ಬೇಕು, ಆಯ್ತಾ? ಆಮೇಲೆ ಈ ತರ ಫೋಲ್ಡ್ ಮಾಡ್ಬೇಕು. ಆಮೇಲೆ ಏನ್ ಆಶ್ಚರ್ಯ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದಾನೆ? ನಿಮ್ಮ ಅತ್ತೆ ನಿನ್ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಜೊತೆಗಿದ್ರೆ ಹೀಗಂತೀರಾ, ಇಲ್ಲ ಅಂದ್ರೆ ಇನ್ನೊಂದ್ ತರ ಮಾತಾಡ್ತೀರಾ. ನೀನ್ ಈ ತರ ಇದ್ರೆ ನಾನು ಏನು ಹೇಳೋದಿಲ್ಲ, ನನ್ಗೂ ಇಷ್ಟನೇ. ಆಮೇಲೆ ಬೇಬಿ, ಇಲ್ಲೊಂದು ಫೋಲ್ಡ್ ಮಾಡ್ಬಿಟ್ಟು ಇಲ್ಲೊಂದು ಫೋಲ್ಡರ್ ಇರುತ್ತಲ್ಲ, ಅದನ್ನ ಹೀಗ್. ಅಯ್ಯೋ ಸಾರಿ. ಅಯ್ಯೋ ಅರ್ಧ ಹೋಯ್ತು. ನಾನೇನ್ ಮಾಡ್ಲಿ ಬೇಬಿ, ನಿಮ್ ಅಜ್ಜಿ ನನ್ ಕಾನ್ಸಂಟ್ರೇಷನ್ ಎಲ್ಲ ಹಾಳು ಮಾಡ್ಬಿಟ್ರು. ನಾಳೆ ನಿಂಗೆ ಇದೇ ತರ ಹೇಳ್ಕೊಡ್ತೀನಿ, ಓಕೆನಾ? ನನಗೆ ಈಗ್ಲೇ ಹೇಳ್ಕೊಡ್ಬೇಕಿರಿ, ಪೇಪರ್ ತಗೊಂಡ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಊಟ ತಪ್ಪಿಸ್ಕೊಳ್ಳೋದಕ್ಕೆ ಇದೊಂದು ನೆಪ ಅಲ್ಲ? ಧೃತಿ, ಇದೇ ಪೇಪರ್ಸ್ ಬೇಕಿತ್ತ ನಿನಗೆ ಆಟ ಆಡೋದಕ್ಕೆ? ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಕಣ್ ಕಾಣಿಸಲ್ವಾ ನಿನ್ಗೆ? ಯಾಕೆ ಮಗುನ ಬೈತಾ ಇದೆಯಾ? ಏನಾಯ್ತು? ನೋಡಿ ಏನ್ ಮಾಡಿದಾಳೆ ಇವಳು. ಆಫೀಸ್ ಅಕೌಂಟ್ಸ್ ಪೇಪರ್ ಇದೆಲ್ಲ ಮಗು 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 ಅಂತ ಹಾಳು ಮಾಡ್ಬಿಟ್ಟಿದ್ರೆ ಇವಳನ್ನ. ಡಿಸಿಪ್ಲಿನ್ ಇಲ್ಲ ಇವಳಿಗೆ. ಅಯ್ಯೋ, ಮಗು ಆಟ ಆಡೋದಕ್ಕೆ ದೋಣಿ ಮಾಡೋದಕ್ಕೆ ಪೇಪರ್ ತರ್ತೀನಿ ಅಂತ ಹೋದ್ಲು. ಪೇಪರ್ಸ್ ತಾನೇ, ನಾನ್ ತೆಗ್ದಿರ್ತೀನಿ ಬಿಡು. ಓ ಕಮಾನ್ ಪ್ಲೀಸ್. ದೋಣಿ ಅಂತೆ ದೋಣಿ. ಇಲ್ಲಿ ನಾನು ಮುಳುಗ್ತಿರೋ ಕಂಪ್ನಿನ ಎತ್ತೋ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಆಫೀಸ್ ಅಕೌಂಟ್ಸ್ ಪೇಪರ್ ಅತ್ತೆ. ಆಫೀಸ್ ಕೆಲ್ಸನ ಮನೆಗೆ ಯಾಕೆ ತರ್ತೀಯ? ಆಫೀಸಲ್ಲೇ ಮುಗಿಸ್ಬೋದಲ್ವಾ? ಮನೆಗ್ ಬಂದ್ಮೇಲೆ ಸ್ವಲ್ಪ ಹೊತ್ತು ಮಗು ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ? ಅತ್ತೆ, ನನ್ಗೆ ನಿಮ್ ಹಾಗೆ ಗಂಡ ಮನೆ ಮಕ್ಳು ಅಂತ ಬದುಕೋದಕ್ ಆಗೋದಿಲ್ಲ.
ನನಗೆ ಏನ್ ಇಷ್ಟನೋ ನಾನು ಅದನ್ನೇ ಮಾಡೋದು. ನೀವ್ ಸುಮ್ನೆ ನನ್ಗೆ ಅಡ್ವೈಸ್ ಮಾಡೋದಕ್ ಬರ್ಬೇಡಿ. ಅಯ್ಯರಾಮ, ಈಗ ನಾನು ಏನ್ ಹೇಳಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೋ? ಅಮ್ಮ, ಅವಳೇನೋ ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಪಾಡಿಗಳನ್ನ ಬಿಟ್ಬಿಡು. ಅಜ್ಜಿ ಸಾರಿ ಅಜ್ಜಿ, ನೀವು ನನ್ನಿಂದ ಬಯಸ್ಕೊಂಡ್ರೆ. ನೋಡಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ನಮ್ಮಿಂದ ಬೇರೆ ಪೇಷಂಟ್ಸ್ಗೆ ತೊಂದರೆ ಆಗೋದು ಬೇಡ. ಸರ್, ಇವರೇ ನಮ್ಮ ರಾಜೇಶ್ ಅವರಪ್ಪ. ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ, ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ, ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ, ನನ್ನ ಮಗನ ಉಳಿಸ್ಕೊಡಿ. ರಾಮಯ್ಯ ಅವರೇ, ದಯವಿಟ್ಟು ಧೈರ್ಯ ತಂದ್ಕೊಡಿ. ರಾಜೇಶನ್ಗೆ ಏನೂ ಆಗಲ್ಲ. ರಾಜೇಶ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ಅವನಂತ ಕಾರ್ಯಕರ್ತ ನಮಗ್ ಸಿಕ್ಕಿರೋದು ನಮ್ ಪುಣ್ಯ. ನೀವ್ಯಾರು ಯೋಚನೆ ಮಾಡಬೇಡಿ, ರಾಜೇಶನ್ನ ನಾವು ಉಳಿಸ್ಕೋತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಸಾಕಾಗಿಲ್ಲ ಅಂದ್ರೆ ಹೊರದೇಶಕ್ಕಾದ್ರೂ ಕರ್ಕೊಂಡೋಗಿ ನಾವು ರಾಜೇಶನ್ನ ಉಳಿಸ್ಕೋತೀವಿ. ಹೆಂಗಾದ್ರೂ ಮಾಡಿ ಅವನನ್ನ ಉಳಿಸ್ಕೊಡಿ ಸರ್. ಇಷ್ಟೊತ್ತು ಅವನ ಹತ್ರ ಮಾತಾಡ್ಕೊಂಡ್ ಬಂದೆ. ನಾನ್ ಎಷ್ಟ್ ಕೂಗಾಡಿದ್ರು ನನ್ನ ಕಡೆ ನೋಡ್ತಾನೆ ಇಲ್ಲ ಸರ್. ಅವನ ಪ್ರಾಣ ಸರ್. ಡಾಕ್ಟರ್ಗೆ ಹೇಳಿ ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ, ಕೈ ಮುಗಿತೀನಿ. ತಾನಾನಿ ತಂದಾನೋ ತಂದಾನಿ ನಾನೇನು. ಇನ್ನೊಂದು ಚಿಂತೆ ಮಾಡಬೇಡಮ್ಮ. ಪ್ರತಿಯೊಂದು ಸೆಕೆಂಡ್ಗೂ ರಾಜೇಶನ್ ಕಂಡೀಷನ್ ಹೇಗಿದೆ, ಅವ್ನಿಗೇನ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೀನಿ. ಬಾಂಬೆಯಿಂದ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಕರೆಸ್ತಾ ಇದ್ದೀನಿ. ನೀನೇನು ಚಿಂತೆ ಮಾಡಬೇಡ, ರಾಜೇಶನ್ನ ಉಳಿಸ್ಕೊತೀನಿ, ಖಂಡಿತ ಉಳಿಸ್ಕೊಡ್ತೀನಮ್ಮ. ಧೈರ್ಯವಾಗಿ.